ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದು ಚಿಂತೇತಕ್ಕೆ. ನನಗೆ ಯಾಕೋ ಇವತ್ತು ಇದೇ ಹಾಡು ನೆನಪಾಗ್ತಾ ಇತ್ತು. ಬೆಳಗ್ಗೆಯಿಂದ ಆಫೀಸ್ಗೆ ಹೋಗಿ ಮನೆಗೆ ಬಂದೆ. ಮನೇಲೂ ಸ್ವಲ್ಪ ಕೆಲಸಗಳಿದ್ದ ಮುಗಿಸ್ಕೊಂಡು ಪಾರ್ಟಿ ಶುರುವಾಗೇ ಹೋಗಿತ್ತು. ಇಯರ್ ಎಂಡ್ ಸೆಲೆಬ್ರೇಷನ್ ನಮ್ಮ ಲೇಔಟಲ್ಲಿ. ಇವತ್ತೆಷ್ಟು ಖುಷಿ ಆಗ್ತಿತ್ತು ಅಂದರೆ ಅಷ್ಟೇ ಒಂಥರ ರೀಕ್ಯಾಪ್ ಮಾಡ್ಕೊತಾ ಇದ್ದೆ. ಈ ವರ್ಷ ಎಲ್ಲ ಎಷ್ಟು ಬೇಗ ಹಿಂಗೆ ಕಣ್ಮುಚ್ಚಿ ಬಿಡೋದ್ರಲ್ಲಿ ಹೋಗ್ಬಿಡ್ತಪ್ಪ ಅಂತ. ಆದರೆ ತುಂಬಾ ನಾವು ಈ ಇಯರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿರೋದ್ರಿಂದ ಎಲ್ಲರ ಜೊತೆ ಒಂದು ಗೆಟ್ ಟುಗೆದರ್ ಮಾಡಲಿಕ್ಕೆ ಒಂದು ಸದಾವಕಾಶ ಇದು. ತುಂಬ ಖುಷಿ ಆಗ್ತಿತ್ತು. ಜೊತೆಗೆ ಇಲ್ಲಿಗೆ ಬಂದ ತಕ್ಷಣ ನಮ್ಮ ಲೇಔಟ್ ಅವರೇ ಸೇರಿಕೊಂಡು ಎಲ್ಲರೂ ಬಂದವ್ರಿಗೆಲ್ಲ ಸಮೋಸ, ಚಾಟ್ಸು, ಮಸಾಲೆ ಪುರಿ, ಬೇಲ್ಪುರಿ, ಹೀಗೆ ಡಿಫ್ರೆಂಟ್ ವೆರೈಟೀಸ್, ಜಿಲೇಬಿ, ಟಿಕ್ಕಿ ಪೂರಿ ಅಂತ ಮಾಡಿದರು. ಹಾಗೆ ಜ್ಯೂಸು ಆ್ಯಂಡ್ ಡಿನ್ನರ್ಗೆ ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಎಲ್ರಿಗೂ ಸರಿ ಹೋಗುತ್ತೆ ಅಂತ ಮಾಡಿದರು. ಹೋಮ್ ಮೇಡ್ ಫುಡ್ ಅಂದರೆ ತುಂಬ ಚೆನ್ನಾಗೇ ಇರುತ್ತಲ್ವ ಬೇರೆ ಕಡೆ ತರಿಸೋದಕ್ಕಿಂತ. ಅವ್ರ ಎಫರ್ಟ್ಸ್ಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅಂದರೆ ನಾವು ಎಲ್ಲೇ ಹೋಗಿರ್ಬೋದು, ನಾವು ಏನೇ ಮಾಡಿರ್ಬೋದು, ಆದರೆ ಇಷ್ಟೆಲ್ಲ ಮಾಡಿ ಇಷ್ಟು ಅರೇಂಜ್ ಮಾಡಿದ್ದಾರೆ ಅಲ್ವಾ, ಅವ್ರ ಎಫರ್ಟ್ಸು ನಿಜಕ್ಕೂ ಅಪ್ರಿಷಿಯಬಲ್ ಆಗಿರುತ್ತೆ. ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ರಿಗೂ ಖುಷಿಯಾಗಿರಬೇಕು ಅಂತ ಅವ್ರದ್ದು ಟೀಮ್ನ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಯಾರಾದರೂ ಹೋಗ್ಬೋದು, ಆದರೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಕೆಲಸದ ಒತ್ತಡಗಳಿಂದ ಕೆಲವರು ಹೋಗ್ಲಿಕ್ಕೆ ಆಗಿರೋದಿಲ್ಲ. ಆದರೆ ಅಷ್ಟು ಅವ್ರಿಗೂ ಕೆಲಸ ಒತ್ತಡ ಇದ್ದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆಲ್ಲ ಹೃದಯಪೂರ್ವಕವಾದ ವಂದನೆಗಳು. ನಮ್ಮ ಲೇಔಟಲ್ಲಿ ಹೇಗೆ ಅಂದರೆ ನಾವೆಲ್ಲ ಒಂಥರ ಕುಟುಂಬದವ್ರ ಥರ ಇರ್ತೀವಿ. ಅದೇನೇ ಇಲ್ಲಿಗೆ ಒಂದು ಪ್ಲಸ್ ಪಾಯಿಂಟ್. ಜೊತೆಗೆ ಮಕ್ಕಳೆಲ್ಲ ಒಂದು ವಾರದಿಂದನೂ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೆ ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು, ಅವ್ರು ಖುಷಿಯಾಗೋ ಥರ. ಇವತ್ತು ಎಲ್ಲರ ಮುಂದೆ ಅವರು ಪ್ರೆಸೆಂಟ್ ಮಾಡ್ತಿದ್ರಲ್ಲ, ಎಲ್ರಿಗೂ ಏನೋ ಒಂಥರ ಹುಮ್ಮಸ್ಸು. ಮುಂಚೆ ಎಲ್ಲ ನಾವು ಬಂದಾಗ ಇಲ್ಲಿಗೆ ಒಂದು 7-8 ಇಯರ್ಸ್ ಬ್ಯಾಕ್, ಆಗೆಲ್ಲ ಮಕ್ಕಳೆಲ್ಲ ಈಗ ದೊಡ್ಡವರಾಗಿದ್ದಾರೆ. ಅವಾಗೆಲ್ಲ ಅವ್ರು ಮಾಡ್ತಾಯಿದ್ರು. ಆಗೆಲ್ಲ ನಮ್ಮ ಮಕ್ಕಳು ಇನ್ನೂ ಪುಟ್ಟವರು, ಅವರಿಂದ ಮಾಡಲಿಕ್ಕೆ ಅಂತ ಹೋಗ್ತಿರ್ಲಿಲ್ಲ. ಇವಾಗ ಅವರೆಲ್ಲ ದೊಡ್ಡವರಾದಮೇಲೆ ಅವ್ರದ್ದು ಬ್ಯಾಚ್ ಹೋಯ್ತು. ಇವಾಗ ಇವ್ರುಗಳ ಬ್ಯಾಚ್ ಬಂದಿದೆ, ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಇದಾದ್ಮೇಲೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರು ನೆಕ್ಸ್ಟ್ ನಾಳೆ ಅರೆಯದ ಬಾಲೆಯ ಕೇಳಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ಜಯ ಮಾಡೋ. ಥ್ಯಾಂಕ್ ಯು. ಚಿಕ್ಕ ಮಕ್ಕಳು ಅಂತ ಅಂದರೆ ನಮ್ಮ ಲೇಔಟಲ್ಲಿ ಓನರ್ ಮಕ್ಕಳುಗಳೇ ಇರ್ಬೋದು ಅಥವಾ ಟೆನೆಂಟ್ಸ್ ಮಕ್ಕಳುಗಳೇ ಇರ್ಬೋದು. ಯಾಕೆ ಅಂದರೆ ನಾನು ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ನ ಯಾಕೆ ನಾನು ಕೊಡಬೇಕನ್ಸುತ್ತೆ ಅಂದರೆ, ಓನರ್ಸ್ ಅಂದ ತಕ್ಷಣ ನಮಗೇನು ಕಿರೀಟ ಕೊಡಿರಲ್ಲ, ಆದರೆ ಟೆನೆಂಟ್ಸ್ ಅವರಿಂದನೂ ನಮ್ಮ ಜೀವನ ನಡೀತಿರುತ್ತೆ. ಅವ್ರಿಗೂ ಒಂದು ಮನೆ ಬೇಕಿರುತ್ತೆ, ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಇದೊಂಥರ ಇಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇತ್ತಂದರೆ ಆ ಮನೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ಅದು ಬಿಟ್ಟರೆ ಎಲ್ಲರೂ ಒಂದು ಸಲ ಅವರೇ ಆಗಲಿ ನಾವೇ ಆಗಲಿ ಎಷ್ಟೊಂದು ಜನ ಬಂದವರು ತುಂಬ ವರ್ಷಗಳ ಕಾಲ ಇಲ್ಲೇ ಮನೆಯವ್ರ ಥರನೇ ಪರಿಚಯಗಳಾಗಿರ್ತಾರೆ, ಎಷ್ಟೋ ವರ್ಷ ಇಲ್ಲೇ ಇರ್ತಾರೆ. ಏನೋ ಒಂಥರ ಖುಷಿ ಅಲ್ವಾ, ಈ ಥರ ಸಿಗೋದೇ ನಮಗೆ ಟೈಮು ಹೆಚ್ಚು. ಅಂಥದ್ರಲ್ಲಿ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಯೋಚನೆ ಮಾಡಿದ್ರೆ ಇವತ್ತು ತುಂಬ ಜೋವಿಯಲ್ಲಾಗಿತ್ತು. ಹಾಗೆಯೇ ಈ ವರ್ಷ ನನಗೆ ಹೇಗಿತ್ತು ಅಂತ ಅಂದರೆ, ಶುರುವಿನಲ್ಲಿ ಚೆನ್ನಾಗಾಯಿತು. ಹಾಗೆ ಬರ್ತಾ ಬರ್ತಾ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಮತ್ತು ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಅದು ಬಿಟ್ಟರೆ ಇನ್ನೇನಂತ ಮೇಜರ್ ಥಿಂಗ್ಸ್ ಏನಾಗಿಲ್ಲ. ಸ್ವಲ್ಪ ಫಿನಾನ್ಷಿಯಲ್ ಇಂಬ್ಯಾಲೆನ್ಸ್ ಆಗಿತ್ತು. ಓಕೆ, ನೋಡೋಣ. ಎಲ್ಲರ ಲೈಫಲ್ಲೂ ಒಂಥರ ಯಾವಾಗಲೂ ಸ್ವೀಟೇ ತಿನ್ನೋಕ್ಕಾಗಲ್ಲ. ಒಂದು ಕಡೆ ನಾವು ಸ್ವೀಟ್ ತಿಂದ್ರೂ ಕೆಲವೊಂದು ಸಲ ಕಹಿನೂ ತಿನ್ನಬೇಕು. ಅಂದರೆ ಸಿಹಿ ಕಹಿ ಎರಡೂ ಒಟ್ಟಿಗೆ ನಾವು ಸವಿದ್ರೇ ಚೆಂದ ಅಲ್ವಾ. ಲೈಫಲ್ಲಿ ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಬಂದು ಹೋಗಿರುತ್ತೆ. ಖರ್ಚುಗಳು ಅಷ್ಟೇ, ಎಷ್ಟೊಂದು ಸಲ ನಾವು ಅಲ್ಲಿಗೆ ಹೋಗಬೇಕಿರುತ್ತೆ, ಅದಕ್ಕೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಖರ್ಚಾಗ್ತಿರುತ್ತೆ. ನಾವು ಅಂದ್ಕೊಂಡೇ ಇರಲ್ಲ. ಎಷ್ಟೊಂದು ನಮ್ಮ ಮನೇಲಿ ರಿಪೈರ್ಗೆ ಬಂತು, ಮತ್ತು ಕೆಳಗಡೆ ಸ್ವಲ್ಪ ಮೋಟ್ರ್ ಹಾಳಾಯಿತು, ಮಿಷಿನ್ ಹಾಳಾಯಿತು, ಅವೆಲ್ಲ ಎಕ್ಸ್ಟ್ರಾ. ಆಮೇಲೆ ಅಲ್ಲಿ ಇಲ್ಲಿ ಬೇರೆ ಕಡೆ ಫಂಕ್ಷನ್ಸು ಅವು ಇವು ಅಂತ ಮಧ್ಯದಲ್ಲಿ ಬಂದವು. ಓಕೆ ಆಯಿತು. ಆದರೆ ಈ ವರ್ಷ ಅಂದ್ಕೊಂಡಿರೋದು ಫಸ್ಟು ಪ್ರಿಯಾರಿಟಿ ಸ್ವಲ್ಪ ಹೆಲ್ತ್ ಮೇಲೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡೋಣ. ಆದಷ್ಟು ನಮ್ಮನ್ನು ನಾವು ಬ್ಯುಸಿ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಜನ ಪ್ರೀತಿ ತೋರಿಸ್ತಾರೋ ಅವ್ರಿಗೆ 10ರಷ್ಟು ಪ್ರೀತಿ ನಾವು ವಾಪಸ್ ಕೊಡೋಣ. ಹಾಗೆಯೇ ನಮ್ಗೆ ಯಾರಾದರೂ ಅವ್ರಿಗೆ ನಮ್ಮ ಕಂಡ್ರೆ ಇಷ್ಟ ಆಗ್ತಿಲ್ಲ ಅಂದರೆ ನಾವೇ ಸ್ವಲ್ಪ ಸೈಡಿಗಿರೋಣ, ಅವರು ಚೆನ್ನಾಗಿರಲಿ ಅಲ್ವಾ. ಹಾಗನ್ಬಿಟ್ಟು ನಮ್ಗೆ ಯಾರೋ ಒಂದು ಪರ್ಸನ್ನ ನಮ್ಮ ಮನಸ್ಸಲ್ಲೇ ಮಾತಾಡಿಸ್ಬೇಕು ಅಂತಿದ್ರೆ ಮಾತಾಡ್ಸೋಣ. ಅದರಲ್ಲೇನು ಈಗೋ ಅಂತ ಇಟ್ಕೊಂಡು ಕ್ಯಾರಿ ಮಾಡೋದು ಏನು ಬೇಕಾಗಿಲ್ಲ. ನಾವು ಲೈಫಲ್ಲಿ ಎಷ್ಟು ದಿನ ಇರ್ತೀವೋ ಬಿಡ್ತೀವೋ, ಇದ್ದಷ್ಟು ದಿನ ಚೆನ್ನಾಗಿರಬೇಕು ನಗ್ನಗ್ತಾ. ಏನಂತೀರಾ? ನಿಮಗೆಲ್ಲ ನ್ಯೂ ಇಯರ್ ಹೇಗಾಯಿತು ಕಮೆಂಟ್ಸ್ ಮಾಡಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್.
ಆ್ಯಂಡ್ ಈ ವರ್ಷ ಎಲ್ರಿಗೂ ಅದ್ಭುತವಾಗಿ ಆಗಲಿ. ಬಾಯ್ ಬಾಯ್.